ನಮ್ಮ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು UUCMS ನಲ್ಲಿ ಸಬ್ಜೆಕ್ಟಿನ ಕೋರ್ಸ್ ಮ್ಯಾಪಿಂಗ್ ಮಾಡೋದು ಹೇಗೆ, ವಿದ್ಯಾರ್ಥಿಗಳ ಹಾಜರಾತಿಯನ್ನು ಹಾಕೋದು ಹೇಗೆ ಮತ್ತು ಆಂತರಿಕ ಪರೀಕ್ಷೆ, ಅಸೈನ್ಮೆಂಟ್ ಹಾಗೂ ಸೆಮಿನಾರ್ ಅಂಕಗಳನ್ನು ಹಾಕುವುದು ಹೇಗೆ ಎನ್ನುವುದನ್ನು ಕುರಿತು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ನೋಡೋಣ. ಇಲ್ಲಿವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡೋದನ್ನು ಮರಿಬೇಡಿ. ಹೆಚ್ಚು ಜನರಿಗೆ ತಲುಪುವ ಹಾಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಈ ವಿಡಿಯೋನ ಹಂತ ಹಂತವಾಗಿ ನೋಡ್ತಾ ನಾವು ಹಲವಾರು ವಿಚಾರಗಳನ್ನು ಕಲಿಯೋಣ. ಸ್ನೇಹಿತರೆ, ಮೊದಲು ನಾವು ಗೂಗಲ್ ಸರ್ಚ್ನಲ್ಲಿ ಹೋಗಿ UUCMS ಕರ್ನಾಟಕ GOV.in ಅಂಥೇಳಿ ಸರ್ಚ್ ಕೊಡಬೇಕು. ಮತ್ತೆ ಅದರಲ್ಲಿ ನಾವು UUCMS ಸಮಗ್ರ ವಿಶ್ವವಿದ್ಯಾಲಯ ಮತ್ತು ಕಾಲೇಜು ನಿರ್ವಹಣಾ ವ್ಯವಸ್ಥೆ ಅನ್ನೋದನ್ನ ಮೊದಲಿಗೆ ಕಾಣ್ತೇವೆ. ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಆಗ ಈ ರೀತಿಯಾದಂತಹ ಒಂದು ವೆಬ್ ಪೇಜ್ ಇಲ್ಲಿ ಓಪನ್ ಆಗ್ತದೆ. ನಂತರ ನಾವು ಇಲ್ಲಿ ಕಾಣುವಂತಹ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇದು ಕ್ಲಿಕ್ ಮಾಡಿದ ನಂತರ ನಮಗೆ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗ್ತದೆ. ಇದರಲ್ಲಿ ನೀವು ನೋಡ್ಬೋದು ಸ್ಟೇಟ್ ಅಡ್ಮಿನ್ ಯೂನಿವರ್ಸಿಟಿ ಕಾಲೇಜ್ ಅಂಡ್ PG ಸೆಂಟರ್ ಸ್ಟೂಡೆಂಟ್ ಆನ್ KSO ಅಂತ ಇರ್ತದೆ. ಇಲ್ಲಿ ನಾವು ಕಾಲೇಜಿನ ಆಂತರಿಕ ಅಂಕಗಳನ್ನು ಹಾಕ್ತಾ ಇರುವುದರಿಂದ ಹಾಗೂ ಕೋರ್ಸ್ ಮ್ಯಾಪಿಂಗ್ ಅನ್ನು ಮಾಡ್ತಾ ಇರುವುದರಿಂದ ನಾವು ಕಾಲೇಜ್ ಅಂಡ್ PG ಸೆಂಟರ್ ಅನ್ನೋದನ್ನು ಕ್ಲಿಕ್ ಮಾಡ್ಕೋಬೇಕು. ಇದಾದ ನಂತರ ನಮ್ಮ ಮಹಾವಿದ್ಯಾಲಯದ HOD ಒಂದು ಯೂಸರ್ ನೇಮ್ ಅನ್ನ ಹಾಗೂ ಪಾಸ್ವರ್ಡ್ ಅನ್ನ ನಾವಿಲ್ಲಿ ಹಾಕಬೇಕಾಗ್ತದೆ. ಇದಾದ ನಂತರ ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ಕ್ಯಾಪ್ಚರ್ ಸಂಖ್ಯೆಯನ್ನ ಪಕ್ಕದಲ್ಲಿರುವಂತಹ ಕಾಲಮ್ನಲ್ಲಿ ನಾವು ಕ್ಯಾಪ್ಚರ್ ಸಂಖ್ಯೆಯನ್ನು ಹಾಕಿ ಲಾಗಿನ್ ಅನ್ನುವಂತಹ ಒಂದು ಬಟನ್ ಅನ್ನು ಒತ್ತಬೇಕು. ನಂತರ ವೆಲ್ಕಮ್ ಟು UUCMS ಅನ್ನುವಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಕಾಣ್ತಾ ಇರಬಹುದು, ಇಲ್ಲಿ ಕಾಲೇಜಿನ ಹೆಸರು ಬರುತ್ತೆ, ಯಾವ ಕಾಲೇಜಿಂದ ಅಂತೇಳಿ. ಇದರ ಪಕ್ಕದಲ್ಲಿ ಹೋಮ್ ಅಕಾಡೆಮಿಕ್ಸ್ ಎಕ್ಸಾಮ್ ಅಂತೇಳಿ ಬರುತ್ತೆ. ಇದರಲ್ಲಿ ಅಕಾಡೆಮಿಕ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕೋರ್ಸ್ ಮ್ಯಾಪಿಂಗ್ ಅಂತೇಳಿ ಕಾಣುತ್ತೆ, ಅದನ್ನು ನಾವು ಕ್ಲಿಕ್ ಮಾಡ್ಕೋಬೇಕು. ಅದು ಆದ ನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೀಲಿ ಬಟನ್ನಲ್ಲಿ ಮ್ಯಾಪ್ ನ್ಯೂ ಕೋರ್ಸ್ ಅಂತ ಹೇಳಿದೆ, ಇದನ್ನು ಕ್ಲಿಕ್ ಮಾಡಬೇಕು. ಇದನ್ನ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರ್ತದೆ. ಇಲ್ಲಿ ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಅಂತ ಹೇಳಿದೆ, ಸ್ಕೀಮು ಮತ್ತು ಪ್ರೋಗ್ರಾಮ್ ಲೆವೆಲ್ ಅಂತಿದೆ. ಇಲ್ಲಿ ನಾವು ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಅಂತಂದಾಗ ನಾವು ಕನ್ನಡ ವಿಭಾಗದ ಒಂದು ಕೋರ್ಸನ್ನು ಮ್ಯಾಪಿಂಗ್ ಮಾಡ್ತಾ ಇದ್ದ ಕಾರಣ ನಾವು ಡಿಪಾರ್ಟ್ಮೆಂಟ್ ಆಫ್ ಕನ್ನಡ ಅಂತ ಹೇಳಬೇಕು. ನಂತರ ಸ್ಕೀಮ್ ಅಂತದಲ್ಲಿ ರಿವೈಸ್ಡ್ NEP 2024 ಅಂತೇಳಿ ತೊಗೊಂಡು ಪ್ರೋಗ್ರಾಮ್ ಲೆವೆಲ್ ಅಂತದಲ್ಲಿ UG ಅಂತೇಳಿ ಸೆಲೆಕ್ಷನ್ ಮಾಡಿಕೊಂಡು ವಿವ್ ಅಂತೇಳಿ ಹೊಡಿಬೇಕು. ಆಗ ನಮಗೆ ಆ ಒಂದು ರಿವೈಸ್ಡ್ NEPಯಲ್ಲಿರುವಂತಹ ಎಲ್ಲ ಪ್ರೋಗ್ರಾಮ್ಗಳು ಕಾಣಿಸ್ತವೆ. ನಮಗೆ ಬೇಕಾಗಿರುವಂಥದ್ದು ಅರಿವು 3 ಅನ್ನುವಂಥದ್ದು. ನಾವು ಆ ಅರಿವು 3 ಅನ್ನುವಂಥದ್ರ ಮೇಲೆ ಕ್ಲಿಕ್ ಮಾಡಿ ಮ್ಯಾಪ್ ಅಂತೇಳಿ ಹೊಡೆದಾಗ ನಮ್ಮ ಒಂದು ಕೋರ್ಸ್ ಇಲ್ಲಿ ಮ್ಯಾಪಿಂಗ್ ಆಗ್ತದೆ. ನಂತರ ಇಲ್ಲಿ ಆರ್ ಯು ಶೂರ್ ಯು ವಾಂಟ್ ಟು ಸೇವ್ ಕೋರ್ಸ್ ಮ್ಯಾಪಿಂಗ್ ಡೀಟೇಲ್ಸ್ ಅಂಥೇಳಿ ಕೇಳ್ತದೆ. ಅಲ್ಲಿ ರೆಡ್ ಮಾರ್ಕ್ನಲ್ಲಿ ನೋ ಹಾಗೂ ಗ್ರೀನ್ ಮಾರ್ಕ್ನಲ್ಲಿ ಎಸ್ ಅಂತ ಇರುತ್ತೆ. ನಿಮಗೆ ಇದು ಒಪ್ಪಿಗೆ ಆಗಿದ್ರೆ ನೀವೇನು ಮಾಡಬೇಕು, ಎಸ್ ಅಂತ ಹೇಳಿರುವಂಥದ್ದನ್ನು ಕ್ಲಿಕ್ ಮಾಡಬೇಕು. ಇದಾದ ನಂತರ ಕೋರ್ಸ್ ಮ್ಯಾಪಿಂಗ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಹೇಳಿ ಬಂದು ಒಂದು ನೀಲಿ ಬಟನ್ನಲ್ಲಿ ಓಕೆ ಅಂತ ಹೇಳಿ ಬರ್ತದೆ, ಅದನ್ನು ನಾವು ಕ್ಲಿಕ್ ಮಾಡಬೇಕು. ಇಷ್ಟು ಆದ್ರೆ ನಮ್ಮ ಒಂದು ಸಬ್ಜೆಕ್ಟಿನ ಕೋರ್ಸ್ ಮ್ಯಾಪಿಂಗ್ ಆದಂಗೆ ಆಯಿತು. ಇದು ಆದ ನಂತರ ಆಂತರಿಕ ಅಂಕಗಳನ್ನು ಹಾಕುವುದು ಹೇಗೆ ಅನ್ನೋದನ್ನು ಇಲ್ಲಿ ಮುಂದುವರಿಸ್ತದೆ. ಬನ್ನಿ ಸ್ನೇಹಿತರೆ. ನಂತರ ನಾವು ಹೋಮ್ ಪೇಜಿಗೆ ಬಂದಾಗ ನಮ್ಗೆ ಅಕಾಡೆಮಿಕ್ಸ್ ಅಂತ ಹೇಳಿ ಕಾಣ್ತದೆ. ಅದರಲ್ಲಿ ಕೋರ್ಸ್ ಮ್ಯಾಪಿಂಗ್, ಕೋರ್ಸ್ ಪ್ಲ್ಯಾನ್ ಮತ್ತು ಇತರೆ 3-4 ಆಪ್ಷನ್ಗಳಿರ್ತವೆ. ಅದರಲ್ಲಿ ನಾವು ಕೋರ್ಸ್ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡಿದಾಗ ಪಕ್ಕದಲ್ಲಿ ಕೋರ್ಸ್ ಪ್ಲ್ಯಾನ್ ಅಂತೇಳಿ ಬರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಇದಾದ ನಂತರ ನಮಗೆ ಕೆಳಗಡೆ ಬಾಕ್ಸ್ನಲ್ಲಿ ಅಕಾಡೆಮಿಕ್ ಇಯರ್ ಅಂತ ಕಾಣಿಸುತ್ತೆ. ಅಲ್ಲಿ ನಮಗೆ ಯಾವ ಅಕಾಡೆಮಿಕ್ ಇಯರ್ ಬೇಕಾಗಿರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಮ್ಗೆ ಬೇಕಾಗಿರುವಂಥದ್ದು 2024-25 ಆ ಕಾರಣ ನಾವು 2024-25 ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ಮುಂದೆ ಇರುವಂತಹ ವ್ಯೂ ಕೋರ್ಸ್ ಮ್ಯಾಪ್ಡ್ ಟು ಡಿಪಾರ್ಟ್ಮೆಂಟ್ ಅಂತೇಳಿ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಆಗ ನಾವು ಯಾವ ಸಬ್ಜೆಕ್ಟನ್ನು ಇಲ್ಲಿ ಕೋರ್ಸ್ ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ತೇವೋ ಆ ಕೋರ್ಸ್ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಅಲ್ಲಿ ಆ ಒಂದು ಸಬ್ಜೆಕ್ಟಿನ ಮುಂದೆ ಇಂಟರ್ನಲ್ ಅಸೆಸ್ಮೆಂಟ್ ಪ್ಲ್ಯಾನ್ ಹಾಗೂ ಅಸೆಸ್ಮೆಂಟ್ ಮಾರ್ಕ್ಸ್ ಅಟೆಂಡೆನ್ಸ್ ಅಂತ ಹೇಳಿರುತ್ತೆ. ಅಲ್ಲಿ ನಾವು ಅಸೆಸ್ಮೆಂಟ್ ಮಾರ್ಕ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗ್ತದೆ. ನಂತರ ನಮಗೆ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಅನ್ನುವಂತಹ ಒಂದು ಶೀಟ್ ಓಪನ್ ಆಗುತ್ತೆ. ಇದರಲ್ಲಿ ಎಲ್ಲ ನಮ್ಮ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಮಾಹಿತಿಗಳು ಇರ್ತವೆ. ಅದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುವಂಥದ್ದು ಯಾವುದು ಅಂದರೆ
ಇಲ್ಲಿ ಈ ಬಾಕ್ಸ್ನಲ್ಲಿ ನೀವು ಕಾಣ್ತಾ ಇರಬಹುದು ಇವ್ಯಾಲ್ಯೂಯೇಷನ್ ಕಂಪೋನೆಂಟ್ ಅಂತ ಹೇಳಿ ಇದೆ. ಇದನ್ನ C1 ಅಂತ ಹೇಳಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಇದು ಆದ ನಂತರ ಮುಂದೆ ಅಸೆಸ್ಮೆಂಟ್ ಟೈಪ್ ಅಂತ ಹೇಳಿ ಇರುತ್ತೆ. ನಾವು ಟೆಸ್ಟ್ ಅಂಕಗಳನ್ನ ಹಾಕ್ಬೇಕಾದ್ರೆ ಟೆಸ್ಟ್ ಅಂತ ಹೇಳಿ ತಕೋಬೇಕು. ಇಲ್ಲ ಅಸೈನ್ಮೆಂಟ್ ಅಂಕಗಳನ್ನ ಹಾಕೋದಾತಂದ್ರೆ ನಾವು ಅಸೈನ್ಮೆಂಟ್ ಅನ್ನೋದನ್ನ ಇಲ್ಲಿ ಸೆಲೆಕ್ಷನ್ ಮಾಡ್ಕೋಬೇಕಾಗ್ತದೆ. ಒಂದು ವೇಳೆ ನಾವು ಸೆಮಿನಾರಿಗೆ ಸಂಬಂಧಪಟ್ಟಂತಹ ಅಂಕಗಳನ್ನ ಹಾಕ್ಬೇಕಾದ್ರೆ ಇಲ್ಲಿ ಸೆಮಿನಾರ್ ಅಂತ ಹೇಳಿ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನಮಗೆ ಈ ರೀತಿಯಾಗಿ ವಿದ್ಯಾರ್ಥಿಗಳ ಒಂದು ಯಾದಿ ನಮ್ಗೆ ಕಂಡು ಬರ್ತದೆ. ಆಗ ಯಾವ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಇಂಟರ್ನಲ್ ಅಂಕಗಳನ್ನು ಹಾಕಬೇಕು ಅನ್ನೋದನ್ನ ನಾವು ಒಂದು ರಫ್ ಪೇಪರ್ನಲ್ಲಿ ಮಾಡ್ಕೊಂಡಿದ್ದನ್ನ ಇಲ್ಲಿ ಪ್ರತಿಯೊಂದನ್ನು ಸಹಿತ ಎಂಟ್ರಿ ಮಾಡ್ಕೊಂತ ಹೋಗ್ಬೇಕಾಗ್ತದೆ. ಇಲ್ಲಿ ನೀವು ಕಾಣ್ತಾ ಇರ್ಬೋದು ಆಬ್ಸೆಂಟ್ ಅಂತ ಹೇಳಿದೆ ಮತ್ತು ಇಲ್ಲಿ ಮಾರ್ಕ್ಸ್ ಸ್ಕೋರ್ಡ್ ಅಂತ ಹೇಳಿದೆ. ಒಂದು ವೇಳೆ ವಿದ್ಯಾರ್ಥಿ ಆಬ್ಸೆಂಟ್ ಇದ್ರೆ ಇದರಲ್ಲಿ ನಾವು ಕ್ಲಿಕ್ ಮಾಡಿದಾಗ ಅದು ಆಬ್ಸೆಂಟ್ ಅಂತ ಹೇಳಿ ಬರುತ್ತೆ. ನಂತರ ಇಲ್ಲಿ ಯಾವುದೇ ಮಾರ್ಕ್ಗಳನ್ನ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಒಂದ್ ವೇಳೆ ಇದನ್ನ ಅಬ್ಸೆಂಟ್ ಅನ್ನುವಂತಹ ಟಿಕ್ ಅನ್ನು ನಾವು ತೆಗೆದಿದ್ದೆ ಆಯ್ತಂದ್ರೆ ಇಲ್ಲಿ ನಾವು ಆಂತರಿಕ ಅಂಕಗಳನ್ನ ಎಂಟ್ರಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ ಒಂದು ಶೀಟ್ ನಲ್ಲಿ 10 ವಿದ್ಯಾರ್ಥಿಗಳ ಒಂದು ಹೆಸರುಗಳನ್ನ ಡಿಸ್ಪ್ಲೇ ಮಾಡ್ಲಾಗ್ತಿರ್ತದೆ. ಆದ್ರೆ ನಾವು ನಮ್ಗೆ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಬೇಕಂದ್ರೆ ಮೇಲ್ಗಡೆ ಇರುವಂತಹ ಎಂಟ್ರೀಸ್ ಪರ್ ಪೇಜ್ ಅಂತ ಹೇಳಿದೆ, ಅಲ್ಲಿ ಹೋಗಿ ನಾವು 10 ಇದ್ದಿದ್ದನ್ನ 100ರವರೆಗೂ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಆದರೆ 10 ವಿದ್ಯಾರ್ಥಿಗಳ ಒಂದು ಅಂಕಗಳನ್ನ ಎಂಟ್ರಿ ಮಾಡ್ತಾ ಹೋಗುವುದು ಬಹಳ ಉತ್ತಮ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಯಾಕಂದ್ರೆ ಒಮ್ಮೊಮ್ಮೆ ನಾವೆಲ್ಲ ಎಂಟ್ರಿ ಮಾಡಿರ್ತೀವಿ, ಡಾಟಾ ನಾಟ್ ಸೇವ್ಡ್ ಅಂತ ಹೇಳಿ ಬಂದ್ಬಿಡ್ತೈತೆ. 100 ಮಂದಿ ಮಾಡಿ ನಾವು ಅಲ್ಲಿ ಶ್ರಮ ವ್ಯರ್ಥ ಆಗ್ತದೆ. ಆ ಒಂದು ಕಾರಣಕ್ಕೆ ನಾವು ಏನ್ ಮಾಡಬೇಕು ಅಂತಂದ್ರೆ ಇಲ್ಲಿ 10 ವಿದ್ಯಾರ್ಥಿಗಳ ಒಂದು ಅಂಕಗಳನ್ನ ನಮೂದಿಸಿ ನಂತರ ಸೇವ್ ಕೊಂಡು ಹೋಗೋದು ಬಹಳ ಉತ್ತಮ ಅಂತೇಳಿ ಇಲ್ಲಿ ನಿಮ್ಗೆ ಸಲಹೆಯನ್ನು ನೀಡ್ತಾ ಇದ್ದೇನೆ. ಇನ್ನೊಂದು ಮಹತ್ವದ ವಿಷಯ ಏನಂತಂದ್ರೆ ಈ ಒಂದು USMS ನಂಬರ್ಗಳಾಗ್ಲಿ ಅಥವಾ ಹೆಸರುಗಳಾಗ್ಲಿ ಒಮ್ಮೆ ಸೀರಿಯಲ್ ಇರೋದಿಲ್ಲ. ಆದ್ರೆ ಅದನ್ನ ಸೀರಿಯಲ್ ಮಾಡ್ಕೋಬೇಕಾದ್ರೆ ಇಲ್ಲಿ ನೀವು ಮೇಲೆ ಭಾಗದಲ್ಲಿ ಕಾಣ್ತಾ ಇರುವಂತಹ ಯಾರೋ ಮಾರ್ಕ್ಗಳು ಮೇಲ್ಭಾಗಕ್ಕೆ ಮತ್ತು ಕೆಳಭಾಗಕ್ಕೆ ಇರುವಂತಹ ಯಾರೋ ಮಾರ್ಕ್ ಅನ್ನು ನೀವು ಕಾಣ್ತಾ ಇದ್ದೀರಾ. ಅಲ್ಲಿ ಕೆಳಭಾಗದಲ್ಲಿರುವಂತಹ ಯಾರೋ ಮಾರ್ಕ್ ಅನ್ನ ನಾವು 1 ಅಥವಾ 2 ಸಾರಿ ಒತ್ತಿದಾಗ ಅಲ್ಲಿ ಸೀರಿಯಲ್ ನಂಬರ್ ಬರ್ತಾವ. ಅಂದ್ರೆ ನಾವು ತಳಗಡೆ ಇರುವಂತಹ USMS ನಂಬರ್ಗಳನ್ನ ನೋಡ್ಬೇಕು. ಅವು ಸೀರಿಯಲ್ ಆಗಿ ಇದ್ದಾಗ ನಾವೇನ್ ಮಾಡ್ಬೇಕಂದ್ರೆ ಅದನ್ನ ಹೊಂದಿಸ್ಕೊಂಡು ಇಟ್ಕೋಬೇಕು. ಯಾಕಂದ್ರೆ ನಮ್ಗೆ ಮಾರ್ಕ್ಸ್ ಎಂಟ್ರಿ ಮಾಡ್ಬೇಕಾದ್ರೆ ಸೀರಿಯಲ್ ನಂಬರ್ ಪ್ರಕಾರ ಇದ್ರೆ ಅಲ್ಲಿ ಆ ಮಾರ್ಕ್ಸ್ಗಳನ್ನ ಹಾಕೋದಕ್ಕೆ ಈಸಿ ಆಗ್ತದೆ ಅಂತೇಳಿ ಹೇಳ್ಬೋದು. ಇಲ್ಲಿ ನಾವು UUCMS ನಂಬರ್ಗಳನ್ನ ಸೀರಿಯಲ್ ಪ್ರಕಾರ ಮಾಡ್ಕೊಂಡಾಗ ಸಹಜವಾಗಿ ಮೊದಲಿಗೆ ಇದ್ದಿರುವಂತಹ ಸೀರಿಯಲ್ ನಂಬರ್ ಏನಿರ್ತದಲ್ಲ ಆ ಸೀರಿಯಲ್ ನಂಬರ್ನಲ್ಲಿ ಅಸ್ತವ್ಯಸ್ತ ಆಗ್ತದೆ. ಅಂದ್ರೆ 1 2 3 4 ಸೀರಿಯಲ್ ನಂಬರ್ ನಮ್ಗೆ ನೋಡೋದಕ್ಕೆ ಸಿಗೋದಿಲ್ಲ. ಆದ್ರೆ ಅವು ಸೀರಿಯಲ್ ನಂಬರ್ ಇರದೇ ಇದ್ರೂ ನಮ್ಗೆ UUCMS ನಂಬರ್ಗಳು ಸೀರಿಯಲ್ ಆಗಿದ್ರೆ ನಮ್ಗೆ ಅಂಕಗಳನ್ನು ಹಾಕೊಳ್ಳೋದಕ್ಕೆ ಈಸಿ ಆಗ್ತದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದೇನೆ. ಇನ್ನು ನಂತರ ಈ ರೀತಿಯಾಗಿ ನಾವು ಇಂಟರ್ನಲ್ ಮಾರ್ಕ್ಸ್ಗಳನ್ನ ಹಾಕಿ ಕೆಳಗಡೆ ಇರುವಂತಹ ಸೇವ್ ಬಟನ್ ಒತ್ತಿದ್ರೆ ಆರ್ ಯು ಶ್ಯೂರ್ ಯು ವಾಂಟ್ ಟು ಸೇವ್ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಅಂತ ಹೇಳಿ ಬರುತ್ತೆ. ಆಗ ನಾವು ಇಲ್ಲಿ ಗ್ರೀನ್ ಬಾಕ್ಸ್ ನಲ್ಲಿ ಕಾಣ್ತಿರುವಂತಹ ಎಸ್ ಅನ್ನ ಒತ್ತಬೇಕು. ಇದು ಆದ ನಂತರ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಹೇಳಿ ಬರುತ್ತೆ. ಆಗ ಇಲ್ಲಿ ನೀಲಿ ಬಾಕ್ಸ್ ನಲ್ಲಿ ಕಾಣ್ತಿರುವಂತಹ ಓಕೆವನ್ನ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿಗೆ ನಾವು ಇಂಟರ್ನಲ್ ಟೆಸ್ಟ್ನ ಒಂದು ಅಂಕಗಳನ್ನ ನಮೂದಿಸುವುದು ಮುಕ್ತಾಯ ಆಗ್ತದೆ. ಇನ್ನು ನಂತರ ನಾವು ಇದೇ ರೀತಿಯಾಗಿ ಈ ಅಸೈನ್ಮೆಂಟ್ಗೆ ಸಂಬಂಧಪಟ್ಟಂತಹ ಅಂಕಗಳನ್ನ ಹಾಕ್ಬೇಕಾಗ್ತದೆ. ಈ ಅಂಕಗಳನ್ನ ಹಾಕ್ಬೇಕಾದ್ರೆ ನಾವು ಏನು ಬಹಳ ಚೇಂಜಸ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಇಲ್ಲಿ ಟೆಸ್ಟ್ ಅಂತ ಹೇಳಿ ಇದ್ದಂಥ ಜಾಗದಲ್ಲಿ ನಾವು ಅಸೈನ್ಮೆಂಟ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅಂದ್ರೆ ಇಲ್ಲಿ ಅಸೆಸ್ಮೆಂಟ್ ಟೈಪ್ ಅಂತಿದೆಯಲ್ಲ, ಇಲ್ಲಿ ಟೆಸ್ಟ್ ಕೆಳಗಡೆ ಇರುತ್ತೆ. ಆ ಟೆಸ್ಟ್ ಅನ್ನ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಅಸೆಸ್ಮೆಂಟ್ ಅಂತ ಹೇಳಿ ಬರುತ್ತೆ. ಆ ಅಸೆಸ್ಮೆಂಟ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಮತ್ತೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ಯಾದಿ ನಮಗೆ ಗೋಚರಿಸದ ಅದನ್ನು ನಾವು ಸೀರಿಯಲ್ ನಂಬರ್ ಪ್ರಕಾರ ಮಾಡಿಕೊಂಡು ನಂತರ ಅಂಕಗಳನ್ನು ನಮೂದಿಸಿ ಮತ್ತೆ ನಾವು ಕೆಳಗಡೆ ಇರುವಂತಹ ಸೇವ್ ಬಟನ್ ಒತ್ತಿದಾಗ ಅಲ್ಲಿ ಅಸೆಸ್ಮೆಂಟ್ ಮಾರ್ಕ್ಸ್ಗಳು ಸೇವ್ ಆಗ್ತಾವ. ಈ ಅಂಕಗಳನ್ನ ಸೇವ್ ಮಾಡಿದ ನಂತರ ನಾವು ಇಲ್ಲಿ ಸೆಮಿನಾರಿಗೆ ಸಂಬಂಧಪಟ್ಟಂತಹ ಅಂಕಗಳನ್ನ ಎಂಟ್ರಿ ಮಾಡಬೇಕಾಗ್ತದೆ. ಆ ಒಂದು ಸಂದರ್ಭದಲ್ಲಿ ಈ ಅಸೆಸ್ಮೆಂಟ್ ಟೈಪ್ ಅಂತಂದ್ರೆ ತಳಗಡೆ ಅಸೈನ್ಮೆಂಟ್ ಅಂತ ಏನಿತ್ತು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಮತ್ತೊಂದು ಆಪ್ಷನ್ ಓಪನ್ ಆಗುತ್ತೆ, ಸೆಮಿನಾರ್ ಅಂತೇಳಿ. ಅದನ್ನು ನಾವು ಅಲ್ಲಿ ಸೆಮಿನಾರನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅದು ಆದ ನಂತರ
ಇಲ್ಲಿ ಮತ್ತೆ ವಿದ್ಯಾರ್ಥಿಗಳ ಒಂದು ಯಾದಿ ಓಪನ್ ಆಗುತ್ತೆ. ಮತ್ತೆ ಆ ಸೆಮಿನಾರ್ನ ಒಂದು ಅಂಕಗಳನ್ನು ನಮೂದಿಸಿ ಮತ್ತೆ ನಾವು ಯಥಾ ಪ್ರಕಾರ ಸೇವ್ ಬಟನ್ ಒತ್ತಿದಾಗ ಆರ್ ಯು ಶೂರ್ ಯು ವಾಂಟ್ ಟು ಸೇವ್ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ ಅಂತ ಕೇಳ್ತದೆ. ಆಗ ನಾವು ಎಸ್ ಅಂತೇಳಿ ಹೊಡಿಬೇಕು. ಇದು ಆದ ನಂತರ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರುತ್ತೆ. ಅದನ್ನು ಓಕೆ ಅಂತ ಹೊಡೆದಾಗ ಮಾತ್ರ ಈ ಅಂಕಗಳು ಸೇವ್ ಆಗ್ತಾವ. ಆ ಕಾರಣದಿಂದ ಪ್ರತಿಯೊಂದು ಹಂತದಲ್ಲಿ ನೀವು ಈ ರೀತಿಯಾಗಿ ಮಾರ್ಕ್ ಸೇವ್ ಮಾಡಿ ಮತ್ತು ನಂತರ ಇಲ್ಲಿ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂದಾಗ ಓಕೆ ಅಂತ ಹೊಡೆದು ನಿಮ್ಮ ಅಂಕಗಳನ್ನು ಸೇವ್ ಮಾಡಿ. ನಂತರ ನೀವು ಈ ಮಾರ್ಕ್ಸ್ ಕಾರ್ಡ್ಗಳನ್ನು PDF ಆಗಿ ನೀವು ಪ್ರಿಂಟ್ ತೆಗಿಬೇಕಾದ್ರೆ ಇಲ್ಲಿ ಯಾವುದೇ ರೀತಿಯಾದಂಥ ಆಪ್ಷನ್ ಇರೋದಿಲ್ಲ. ಅದಕ್ಕಾಗಿ ನೀವು Ctrl+P ಅಂತೇಳಿ ಹೊಡೆದಾಗ ಈ ರೀತಿಯಾದಂತಹ ಒಂದು ಮಾರ್ಕ್ಸ್ ಕಾರ್ಡ್ಗಳು ಕಂಡು ಬರ್ತಾವೆ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ನಮ್ಮ ಚೀಫ್ ಮಿನಿಸ್ಟರ್ ಅವರ ಒಂದು ಫೋಟೋ ಆಗಲಿ ಅಥವಾ ಎಜುಕೇಷನ್ ಮಿನಿಸ್ಟರ್ ಅವರ ಫೋಟೋ ಆಗಲಿ ಭಾಳ ದೊಡ್ಡದಾಗಿ ಕಾಣ್ತಿರ್ತಾವೆ. ಇಲ್ಲಿ ಸಾಕಷ್ಟು ಜಾಗ ವೇಸ್ಟ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಅಂಕಗಳು ಬಂದಿರೋದಿಲ್ಲ. ಅದಕ್ಕೆ ನೀವು ಏನು ಮಾಡಬೇಕು ಅಂದ್ರೆ ಒಂದು ಸೆಟ್ಟಿಂಗನ್ನು ಮಾಡ್ಕೋಬೇಕಾಗ್ತದೆ. ನಿಮ್ಮ ಪ್ರಿಂಟರ್ ಆಪ್ಷನಲ್ಲಿ ಹೋದಾಗ ಇಲ್ಲಿ ನೀವು ಹಲವಾರು ಅಂಶಗಳನ್ನು ಕಾಣ್ತಾ ಇದ್ರಿ. ಅದರಲ್ಲಿ ಮಾರ್ಜಿನ್ಸ್ ಅಂತ ಹೇಳಿದೆ. ಮಾರ್ಜಿನ್ಸ್ನಲ್ಲಿ ಹೋಗಿ ನೀವು ನೋಡಿದಾಗ ಅಲ್ಲಿ ಡೆಫಾಲ್ಟ್ ಅಂತ ಹೇಳಿರುತ್ತೆ. ಅದನ್ನು ನೀವು ನಾನ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ನೀವು ನೋಡಿದಾಗ ಇಲ್ಲಿ ಯಾವ ರೀತಿ ಕಾಣ್ತದೆ ಅಂದ್ರೆ ಇಲ್ಲಿ ಎಜುಕೇಷನ್ ಮಿನಿಸ್ಟರ್ ಅವ್ರದ್ದು ಮತ್ತು ನಮ್ಮ CM ಅವ್ರದ್ದು ಇಲ್ಲಿ ಸಣ್ಣ ಫೋಟೋಗಳು ಬರ್ತಾವ. ಆ ನಂತರ ಹೀಗೆ ಪ್ರಿಂಟ್ ತೆಗೆಯೋದ್ರಿಂದ ಒಂದು ಪೇಪರನ್ನು ನಾವು ಉಳಿಸ್ಬೋದು. ಇನ್ನು ನಂತರ ಅಟೆಂಡೆನ್ಸ್ ಹಾಕುವುದು ಹೇಗೆ ಅಂತಂತಂದ್ರೆ ಇದನ್ನು ಸಹಿತ ಭಾಳ ಈಸಿ ಆಗಿರುತ್ತೆ. ನಾವು ಮತ್ತೆ ಬ್ಯಾಕ್ ಹೋಗ್ಬೇಕು. ಅಲ್ಲಿ ಹೋದಾಗ ನಮಗೆ ಅಟೆಂಡೆನ್ಸ್ ಅಂತ ಹೇಳಿ ಕಾಣುತ್ತೆ. ಆ ಅಟೆಂಡೆನ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ವಿದ್ಯಾರ್ಥಿಗಳ ಯಾದಿ ಅಲ್ಲಿ ಓಪನ್ ಆಗುತ್ತೆ. ಆ ವಿದ್ಯಾರ್ಥಿಗಳ ಯಾದಿಯಲ್ಲಿ ಅವರು ಎಷ್ಟು ಪೀರಿಯಡ್ನಲ್ಲಿ ಅಂದರೆ ಕನಿಷ್ಠ 56 ಪೀರಿಯಡ್ನಲ್ಲಿ ಅವರು ಎಷ್ಟು ಪೀರಿಯಡನ್ನು ಕುಂತಿದ್ದಾರೆ ಅನ್ನೋದನ್ನು ನಾವು ಹಾಕಿದಾಗ ಒಟ್ಟಾರೆಯಾಗಿ ಅಲ್ಲಿ ಮುಂದೆ ನಮಗೆ ಅವ್ರು ಇಷ್ಟು ಪರ್ಸೆಂಟೇಜ್ ನಮಗೆ ಅಟೆಂಡೆನ್ಸ್ ಹಾಜರಾಗಿದ್ದಾರೆ ಅಂತೇಳಿ ಗೊತ್ತಾಗ್ತದೆ. ಅದರ ಮೂಲಕ ಇಲ್ಲಿ ಉದಾಹರಣೆ ನೀವು ಕಾಣ್ತಾ ಇರ್ಬೋದು, 56 ಪೀರಿಯಡ್ಗೆ 52 ಪೀರಿಯಡ್ ಅವನು ಹಾಜರಾದರೆ 92% ಅವ ಹಾಜರಿದ್ದಾನೆ ಅನ್ನೋದು ಇಲ್ಲಿ ನಮ್ಗೆ ಗೊತ್ತಾಗ್ತದೆ. ಈ ರೀತಿಯಾಗಿ ನಾವು ಪ್ರತಿಯೊಂದು ವಿದ್ಯಾರ್ಥಿಯ ಹಾಜರಾತಿಯನ್ನು ಹಾಕಿ ಕೆಳಗಡೆ ಸೇವ್ ಅಂತೇಳಿ ಹೊಡೆದಾಗ ಆ ಅಟೆಂಡೆನ್ಸ್ ಅಲ್ಲಿ ಸೇವ್ ಆಗ್ತದೆ. ಈ ಹಾಜರಾತಿ ಕನಿಷ್ಠ 75%ಗಿಂತಲೂ ಮೇಲ್ಪಟ್ಟವರಿಗೆ ಮಾತ್ರ ಪರೀಕ್ಷೆಗೆ ಕೂತ್ಕೊಳ್ಳಲು ಅರ್ಹರಾಗಿರ್ತಾರೆ. ಆ ಒಂದು ಕಾರಣದಿಂದ ನಾವು ಆ ವಿದ್ಯಾರ್ಥಿಗಳ ಹಾಜರಾತಿಯನ್ನು ಯಾವುದೇ ತಪ್ಪು ತಡೆ ಇಲ್ಲದೇ ನೋಡಿ ಸರಿಯಾಗಿ ಆ 75%ಗಿಂತಲೂ ಹೆಚ್ಚು ಇರುವ ಹಾಗೆ ಅದನ್ನು ನೋಡಬೇಕು. ಒಂದು ವೇಳೆ ಆ ವಿದ್ಯಾರ್ಥಿಯ ಹಾಜರಾತಿ 75% ಇರಲಿಲ್ಲ ಅಂದ್ರೆ ಅವನಿಗೆ ಆ ಒಂದು ಪರೀಕ್ಷೆಗೆ ಕೂತ್ಕೊಳ್ಳಲು ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಉಪಯುಕ್ತವಾಗಿದೆ ಅಂತೇಳಿ ತಿಳ್ಕೊಂಡು ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದ್ರ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕಾಮೆಂಟ್ ಮಾಡಿ. ಹಾಗೂ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.